ವಿಶ್ವದ ಎಲ್ಲ ಮುಖಗಳು ಅವಳು, ಎಲ್ಲದರಲ್ಲೂ ಚರಾಚರದಲ್ಲೂ ಅವಳು ಮುಖಗಳೇ. ಹಾಗೇನೆ ಹೀಗೆ ಮುಟ್ಕೊಂಡ್ರೆ ಅಂತರ್ಯಾಮಿನೂ ಅವಳೇ. ಪ್ರತ್ಯಗ್ರೂಪ, ಪ್ರತಿಯೊಬ್ಬರಲ್ಲೂ ಕೂಡ ಅವಳ ಅಂತರ್ಯಾಮಿನಿ. ಪ್ರತ್ಯಗ್ರೂಪ, ಪರಾಕಾಶ. ಹೀಗಂದ್ಕೊಂಡ್ರೆ ನಿಮಗೆ 10 ಅಂಗುಲ ನಾನು ಅವತ್ತು ಹೇಳಿದ್ದೀನಿ ಒಂದರಲ್ಲಿ, ಅದನ್ನು ನೀವು ಪರಾಕಾಶವನ್ನು ಮುಟ್ಬೋದು. ಅವಳನ್ನು ನಾವು ತಲುಪಬಹುದು ನಮಸ್ಕಾರ ಮಾಡೋದ್ರಿಂದ. ಅದಕ್ಕೆ ಬೇಕಾಗಿರೋದು ಸಮತೋಲನ. ಸಮಾರಾಧನೆಯಲ್ಲಿ ಸಮತೋಲನ ಮುಖ್ಯ, ಸಾಮರಸ್ಯ ಮುಖ್ಯ. ನಿಮ್ಮ ದೇಹ ಸಾಮರಸ್ಯದಲ್ಲಿರಬೇಕು. ಅದಕ್ಕೆ ಒಂದೊಂದು ಹೇಳ್ತಾರೆ, 4 ವೇದಗಳಲ್ಲಿ ಸಾಮರಸ್ಯ ನೋಡಬೇಕು ನಾವು, ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂತ. ಪುರುಷಾರ್ಥದಲ್ಲಿ ಸಾಮರಸ್ಯ ನೋಡಬೇಕು, 4 ಯೋಗದಲ್ಲಿ ಸಾಮರಸ್ಯ ನೋಡಬೇಕು. ಆಮೇಲೆ ನಾವು ಸಾಮರಸ್ಯ ನೋಡ್ಬೇಕಾದ್ರೆ ನಮ್ಮಲ್ಲೇ ಒಳಗಡೆ ದೇಹ, ಸ್ಥೂಲ ಸೂಕ್ಷ್ಮ ಕಾರಣಗಳ ಸಾಮರಸ್ಯ, 8 ಅಷ್ಟಾಂಗ ಯೋಗ ಒಂದೊಂದು ಕೂಡ ಒಂದಕ್ಕೊಂದು ಹೇಗೆ ಹೊಂದ್ಕೊಂಡಿದೆ, ಎಲ್ಲ ಸಾಮರಸ್ಯವೇ ಅವಳು. ಶಿವಶಕ್ತಿಯ ಸಾಮರಸ್ಯ ಎಲ್ಲ ಕಡೆನೂ ಇದೆ. ಅದರಿಂದ ವಿರಜಾ ವಿಶ್ವತೋಮುಖಿ, ಪ್ರತ್ಯಗ್ರೂಪ, ಪರಾಕಾಶ, ಪ್ರಾಣದ ಪ್ರಾಣರೂಪಿಣಿ. ಎಲ್ಲದರಲ್ಲಿರೋ ಪ್ರಾಣ ಅವಳೇ, ಪ್ರಾಣರೂಪಿಣಿ. ಮಾರ್ತಾಂಡ ಭೈರವನ ಅವಳು, ಮಾರ್ತಾಂಡ ಭೈರವ ಅವನು ಆರಾಧಿಸ್ತಾರೆ ಅವನನ್ನು. ಮಾರ್ತಾಂಡ ಭೈರವ ಅನ್ನೋದು ಕೂಡ ಅದರಲ್ಲಿ ಒಂದು ಹಿಂದಿನ ಕಥೆ ಇದೆ. ಹೇಗೆ ಶಿವ ಒಂದು ರಾಕ್ಷಸನ್ನ ಕೊಲ್ತಾನೆ. ಅಂಡ, ಮಾರ್ತಾಂಡ ಅಂದ್ರೆ ಸತ್ತೋಗಿರೋ ಅಂಡದಿಂದ ಅವನು ಹುಟ್ಟಿರುವಂತಹ ರಾಕ್ಷಸ. ಅವನನ್ನು ಕೊಂದು ಅದೇ ಅಶ್ವಾರೂಢನಾಗಿ ಬಂದು ಶಿವ ಕೊಲ್ಲೋದು ಕಥೆ ಇದೆ. ಆ ಮಾರ್ತಾಂಡ ಭೈರವ ಶಿವ ಅವಳನ್ನ ಅರ್ಚನೆ ಮಾಡಿದ್ದಾನೆ. ಮಾರ್ತಾಂಡ ಭೈರವಾರಾಧ್ಯ ಮಂತ್ರಿಣಿ ಯಸ್ಯ ರಾಜ್ಯದೂಹು. ಇದು ಬಹಳ ರಹಸ್ಯವಾದದ್ದಿದು. ಅವಳು ದೇವಿಗೆ ಒಂದು ಮಂತ್ರಿಣಿ ಅಂದ್ರೆ ಯಾರು ಮಂತ್ರ ಹೇಳ್ತಾರೋ, ಯಾರು ಮಂತ್ರದಿಂದ ಅವಳನ್ನ ಸೇವನೆ ಮಾಡ್ತಾರೋ ಆ ಮಂತ್ರಿಯಾಗಿ ಅವಳ ಸಾಮ್ರಾಜ್ಯ ಕೊಟ್ಬಿಟ್ಟು ದೇವಿ ಆರಾಮಾಗಿದ್ದಾಳೆ. ಅವಳು ಗಮನಿಸ್ತಾ ಇರ್ತಾಳೆ ಯಾವ ವೇದ ಮಂತ್ರ, ಯಾವ ಬೀಜ ಮಂತ್ರ, ಯಾರು ದೇವಿನ ಪೂಜಿಸ್ಬೇಕಾದ್ರೆ ಎಷ್ಟು ಭಕ್ತಿಯಿಂದ ಹೇಳಿದ್ರು ಆ ದೇವಿನ ಕನೆಕ್ಟ್ ಮಾಡೋದಕ್ಕೆ ಮಂತ್ರಿಣಿ ಬೇಕು. ಅವಳು ಒಲಿದ್ರೆ ನಮಗೆ ಮಂತ್ರ ಒಲಿದಿದೆ, ತಾಯಿ ಹತ್ರ ನಾವು ಹೋಗ್ಬೋದು ಅಂತ. ಆ ಥರ ಶ್ಯಾಮಲಾಂಬ ಅವಳ ಮಂತ್ರಿಣಿ ನಸ್ಯ ರಾಜ್ಯದೂಹು. ತ್ರಿಪುರೇಶಿ, ಅವಳೇನು ತ್ರಿಕೋಣದಲ್ಲಿ ಬಿಂದು ತ್ರಿಕೋಣದಲ್ಲಿದ್ದಾಳೆ, 8ನೇ ಆವರಣದಲ್ಲಿ. ತ್ರಿಪುರೇಶಿ ಲಕ್ಷ್ಮೀ ಸರಸ್ವತಿ ಪಾರ್ವತಿಯಾಗಿ. ತ್ರಿಪುರೇಶಿ ಜಯತ್ಸೇನ ಅಂದ್ರೆ ಇಡೀ ನಮ್ಮಲ್ಲಿರುವಂತಹ ರಾಕ್ಷಸರ ಇದನ್ನ ಮರ್ದನ ಮಾಡಿ ಜಯಗಳಿಸಿದಂತಹ ದೈವಿಕ ಶಕ್ತಿಗಳೆಲ್ಲದರಲ್ಲ ಒಡತಿಯವಳು ಜಯತ್ಸೇನ. ನಿಸ್ತ್ರೈಗುಣ್ಯ, ಪರಾಪರ. ನಿಸ್ತ್ರೈಗುಣ್ಯ 3 ಗುಣಗಳಿಗೆ ಮೀರಿದವಳು. ಪರಾ ಅಪರ ಎರಡೂ ಕೂಡ ಅವಳೇ. ಪರ ಅಂದ್ರೆ ಇಹ ಪರ ಎಲ್ಲವೂ ಕೂಡ ಅವಳೇನೆ. ಪರಾಪರ. ಇಲ್ಲಿ ನಾವು ಹೇಳಿದ್ರೆ ಸತ್ಯ ಜ್ಞಾನಾನಂದ ರೂಪ ಅಂತ. ಸತ್ಯ ಜ್ಞಾನ ಅನಂತ ಅಂತ ಹೇಳ್ತೀವಿ ಒಂದು ಹಾಡಲ್ಲಿ, ಎಷ್ಟು ಚೆನ್ನಾಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಜ್ಞಾನ ಆನಂದ ರೂಪ, ಸಾಮರಸ್ಯ ಪರಾಯಣ. ಇಷ್ಟು ಕೂಡ ಸಾಮರಸ್ಯ ನೋಡೋದೇನೆ. ಅವಳು ಹೇಗೆ ಶಿವ ಶಕ್ತಿ ಹೇಗೆ ಎಲ್ಲದರಲ್ಲೂ ಸೇರಿಕೊಂಡು ಆಟ ಆಡ್ತಾರೆ ಅನ್ನೋದು. ಈ ಸಾಮರಸ್ಯ ಅನ್ನೋದು ನಮ್ಮ ಇವತ್ತಿನ ಟಾಪಿಕ್ಕು. ಸಾಮರಸ್ಯ, ಒಂದಕ್ಕೊಂದು ಹೊಂದ್ಕೊಳ್ಳೋದು ಹೇಗೆ, ಪಾರಾಯಣ. ಈ 4 ಒಂದು ಜ್ಞಾನ ಮಾರ್ಗಕ್ಕೆ ಹೋದ್ರೆ ಈ 3 ತಿಳಿದಿರಬೇಕು. ಅಕಸ್ಮಾತ್ ಪುರುಷಾರ್ಥದಲ್ಲಿ 1 ಗೊತ್ತಾದ್ರೆ 3 ಗೊತ್ತಿರಬೇಕು. ವೇದಗಳಲ್ಲಿ 1 ಗೊತ್ತಾದ್ರೆ ಈ 3 ರಹಸ್ಯ ಗೊತ್ತಿರಬೇಕು. ಹಾಗೆ ಒಂದಕ್ಕೊಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ. ಆದರೆ ಅದು ಒಂದಕ್ಕೊಂದು ಸಂಬಂಧ ಇರೋದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಅವಳನ್ನು ಎಲ್ಲದರಲ್ಲೂ ಕೂಡ ಸರ್ವತೋಮುಖಿಯಾಗಿ ನೋಡೋಕೆ ಸಾಧ್ಯ ಇದೆ.